ಸೊ ಹೇ ಗೈಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಒಂದು ಜಸ್ಟ್ ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಇವತ್ತು ಇನ್ನ ಒಂದು ಸ್ಪೆಷಲ್ಲು ಮಾಡ್ತೀನಿ, ಇವೆಂಟು ಇದೆ. ಲೈಕ್ ಸ್ಪೆಷಲ್, ಎಕ್ಸ್ಟ್ರೀಮ್ ಸ್ಪೆಷಲ್ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ದ ಥಿಂಗ್, ಲೈಕ್ ಸಂಜೆ ಹೇಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮ್ ನವಮಿದು ಪೂಜೆ ಹೇಗ್ ನೋಡಿದ್ರಿ, ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇವಾಗ ಶ್ರೀರಾಮ್ ನವಮಿ ಹಬ್ಬದ ದಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ, ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಅಂತ. ಸೊ ತೇರ್ ಇರುತ್ತೆ, ಎಲ್ಲ ಇರುತ್ತೆ. ಅಂಡ್ ಆಲ್ಮೋಸ್ಟ್ ನಾನು ಹುಟ್ಟಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಅಂಡ್ ಆಲ್ಮೋಸ್ಟ್ ನನ್ನ ತಾಯಿ ಮನೇನು ಇರೋದು ಬ್ಯಾಟ್ರಾಂಪುರದಲ್ಲೇ. ಸೊ ನಿಯರ್ ಗಾಳಿ ಆಂಜನೇಯ ಸ್ವಾಮಿ ಸರೌಂಡಿಂಗ್ ಅಲ್ಲೇ ಇರೋದು. ಅಂಡ್ ನಾನು ಚಿಕ್ಕ ವಯಸ್ಸಿಂದ ಈ ಜಾತ್ರೆಗೆ ಕೌಂಟ್ಲೆಸ್, ಅಂದ್ರೆ ನಂಗೆ ಲೆಕ್ಕನೇ ಇಲ್ಲ ಎಷ್ಟತಿ ಹೋಗಿದ್ದೀನಿ ಅಂತಾನೆ ಅನ್ಬಿಟ್ಟು. ಬಟ್ ಯಾವತ್ತೂ ನಾನು ಆ ತೇರ್ ನೋಡಿಲ್ಲ ದೇವ್ರದ್ದು. ಅಂದ್ರೆ ಬೆಳಗಿನ ಜಾವ 5 ಗಂಟೆಗೇನೋ ಬರುತ್ತೆ. ಸೊ ಇವತ್ತು ಫ್ರೈಡೆ, ಸೊ ಇವತ್ತು ನೈಟ್ ಪೂರ್ತಿ ಜಾತ್ರೆ ಇರುತ್ತೆ. ಅಂಡ್ ನಾಳೆನೂ ಜಾತ್ರೆ ಇರುತ್ತೆ. ಅಂಡ್ ನಾಳೆ ನೈಟು ಅಂದ್ರೆ ಸಂಡೇ ಅರ್ಲಿ ಮಾರ್ನಿಂಗ್ಗೆ ಸೊ ತೇರ್ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದ್ 4-5 ತೇರ್ಗಳು ಬರುತ್ತೆ. ಸೊ ಆ ತರ ಎಲ್ಲ ನಾನು ನೋಡಿಲ್ಲ. ಅಂಡ್ ಈ ವರ್ಷ ಅದನ್ನ ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ಅಂಡ್ ಎಲ್ರೂ ಪ್ಲಾನ್ ಮಾಡಿರೋದ್ರಿಂದ ಸೊ ಜಸ್ಟ್ ಈ ವರ್ಷ ಅದನ್ನ ಮಾಡ್ಲೇಬೇಕು ಅಂತ ಅನ್ಕೊಂಡಿರೋದು. ಅಂಡ್ ದೇವ್ರು ಈ ಸತಿ ಆಂಜನೇಯ ನೋಡೋಷ್ಟು ಇದ್ ಕೊಟ್ರೆ ತುಂಬಾ ಒಳ್ಳೇದು. ಅಂಡ್ ಈಗ ಸದ್ಯಕ್ಕೆ ಏನ್ ಮಾಡ್ತಿದ್ದೀನಿ ಅಂದ್ರೆ, ಜಸ್ಟ್ ನಾನು ಕೆಲವೊಂದು ನೋಟ್ ಮಾಡ್ಕೋಬೇಕಾಗಿತ್ತು. ಅಂಡ್ ನಾನು ಈ ಕಂಟೆಂಟ್ ಕ್ರಿಯೇಟಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ, ಸೊ ವಿಡಿಯೋಸ್ ಮಾಡಬೇಕು ಅಂತ ಬಂದಾಗ ಇದಕ್ಕೆ ಅಂತಾನೆ ಸ್ಲಾಟ್ಸ್ಗಳು ಬರುತ್ತೆ. ಲೈಕ್ ಅಪ್ಲೋಡಿಂಗ್ ಟೈಮ್ಸ್ ಬರುತ್ತೆ. ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಇಸ್ ಓನ್ ಟೈಮ್ಸ್. ಲೈಕ್ ಸುಮ್ಮನೆ ನಾವು ಅಪ್ಲೋಡ್ ಮಾಡಿ ನಮ್ಗೆ ಯಾವ್ದು ವ್ಯೂಸ್ ಬರ್ಲಿಲ್ಲ ಅಂತ ಅಂದ್ರೆ ಸೊ ನಮಗೂ ಬೇಜಾರಾಗತ್ತೆ ಅಂತಲ್ಲ. ಸೊ ಅದಕ್ಕೆ ಅಂತಾನೆ ಹೈ ಟ್ರಾಫಿಕ್ ಟೈಮ್ಗಳಿರುತ್ತೆ. ಸೊ ಆ ಟೈಮ್ಗೆ ಅಂಡ್ ಎಸ್, ದಿಸ್ ಇಸ್ ಮೈ ಬೇಬಿ. ಅವಳು ಆಕ್ಚುಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರತನ್ದು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ನೋಡಿ ಅವಳು ಒದ್ದೆ ಆಗಿದ್ಯಲ್ಲ ಕಂದ, ಬಚ್ಚಿ ಮನೇಲಿ ಇದ್ದ, ಮುಖ ತೊಳ್ಕೊ ಬಂದ ವಿಡಿಯೋಗೋಸ್ಕರ. ಓಕೆ, ಸೊ ಅವಳು ಅದನ್ನ ನೋಡ್ಬಿಟ್ಟು ನನ್ನ ಹಾಕಿಲ್ವಲ್ಲ ಚಿಕ್ಕಿ ನೀನು ಅಂತ ಅನ್ಬಿಟ್ಟು ಮಾಡಿದ್ಲು. ಅಂಡ್ ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದವಳು ಕೇಳಿಸಿದ ತಕ್ಷಣ ಓಡ್ ಬಂದಿದ್ದಾಳೆ, ನಾನು ಬರ್ತೀನಿ ವಿಡಿಯೋದಲ್ಲಿ ಅಂತ ಉಂಟು. ಸೊ ದಿಸ್ ಹೌ. ಅಂಡ್ ನನ್ನ ಜೊತೆ ಇನ್ನೂ ಒಂದು ಹುಡುಗಿ ಇದೆ, ಕಾಮ್ತವನ್. ಸೊ ಇದನ್ನು ನಮ್ ಬಿಲ್ಡಿಂಗ್ ಅಲ್ಲ ಇರೋ ಹುಡುಗಿ. ಸೊ ಬೋತ್ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಅಲ್ಲ ನೀವಿಬ್ರು? ಬೆಸ್ಟ್ ಫ್ರೆಂಡ್ಸಾ? ಓಕೆ, ಫೈನ್. ಸೊ ಇವ್ರಿಬ್ರು ಈ ತರ. ಅಂಡ್ ಎಸ್, ಸರಿ ಸಾಕು, ಇವಾಗ ಹೋಗು ಸದ್ಯಕ್ಕೆ. ನೋ ನೋ ನೋ. ಸೊ ಓಕೆ, ಫೈನ್. ಯಾ, ನಾನು ಏನ್ ಹೇಳ್ತಿದ್ದೆ ಅಂತ ಅಂದ್ರೆ, ಲೈಕ್ ಟೈಮ್ ಸ್ಲಾಟ್ಸ್ಗಳಿರುತ್ತೆ. ಸೊ ಆ ಸ್ಲಾಟ್ಸ್ ಟೈಮ್ಸ್ಗಳನ್ನ ನಾನು ಇದ್ ಮಾಡ್ಕೋಬೇಕು, ನೋಟ್ ಡೌನ್ ಮಾಡ್ಕೋಬೇಕು. ಸೊ ನನ್ಗೊಂದು ಇಲ್ಲಿ ಬೋರ್ಡ್ ಯಾವ ಟೈಮ್ಗೆ ಅಂತ ಗೊತ್ತಾಗೋದು. ಸೊ ಅದ್ರಿಂದ ಅಂತ. ಸೊ ಈಗ ಆ ಟೈಮ್ ಸ್ಲಾಟ್ ಬರ್ಕೊಡೋಣ. ಅಂಡ್ ಆಲ್ಸೋ ಲೈಕ್ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಏನ್ ಕಂಟೆಂಟ್ ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಲೈಕ್ ದ ಲಾಸ್ಟ್ ವಿಡಿಯೋ ನಾನು ಏನ್ ಅಪ್ಲೋಡ್ ಮಾಡಿದ್ವಿ, ಲೈಕ್ ನನ್ಗೇನೆ ನಾನ್ ಯಾಕೆ ಹಿಂಗ್ ಮಾಡ್ದೆ ಅನ್ನೋಷ್ಟು ಮಟ್ಟಗಾಯ್ತು. ಸೊ ನಾನ್ ಯಾಕೆ ಹಿಂಗ್ ಮಾಡ್ದೆ ಅನ್ನೋ ಮಟ್ಟಗಾಯ್ತು. ಅಂಡ್ ನಾನು ಒಂದು ಫುಲ್ ಬೆಸ್ಟ್ ಕಂಟೆಂಟ್ ಕೊಡ್ಬೇಕು, ಸೊ ಎಲ್ಲಾ ತರ ಅಂತ ಅನ್ಕೊಂಡ್ ಮಾಡ್ತಿರೋದು. ಅಂಡ್ ಆ ಕಂಟೆಂಟ್ಸ್ ಮೇಲೂ ಸ್ವಲ್ಪ ರಿಸರ್ಚ್ ಮಾಡೋದಿದೆ. ಸೊ ಅದನ್ನ ಇವತ್ ಸ್ವಲ್ಪ ರಿಸರ್ಚ್ ಮಾಡೋಣ. ಅಂಡ್ ಸಂಜೆ ಅಷ್ಟಿಗೆ ಮಕ್ಕಳೆಲ್ಲ ಬರ್ತಾರೆ. ಸಂಜೆ ಅಷ್ಟಿಗೆ ಮಕ್ಕಳೆಲ್ಲ ಬರ್ತಾರೆ. ಇವತ್ತು ಮಕ್ಕಳನ್ನ ಮುಗಿಸ್ತೀವಿ ನಾವು. ಅಲ್ಲಾಂದ್ರೆ ಜಾತ್ರೆ ಕರ್ಕೊಂಡು ಹೋಗಿ ಅವ್ರನ್ನ ಲೈಕ್ ಅವ್ರಿಗೆ ಏನೇನ್ ಬೇಕೋ ಆ ಜಾತ್ರೆ ತೋರ್ಸ್ಕೊಂಡು ಏನಾದ್ರು ಸ್ವಲ್ಪ, ಅಂದ್ರೆ ಎಲ್ಲ ಅಲ್ಲಿ ತಗೊಳಲ್ಲ, ಆಲ್ಮೋಸ್ಟ್ ಎಲ್ಲ ಮಕ್ಳ ಹತ್ರ ಇದೆ, ಎಲ್ಲಾ ಮಕ್ಳ ಹತ್ರನು. ಸೊ ಅದಕ್ಕೋಸ್ಕರ ನಿನ್ನೆ ಅಂತ ಅವ್ರನ್ನ ಕರ್ಕೊಂಡೋಗಿ ಅದು ಆ ಒಂದ್ ಟ್ರೆಡಿಷನಲ್ಸ್ ಅನ್ನೋದಿರತ್ತಲ್ಲ ನಮ್ದು ಒಂದು, ಅದನ್ನ ತೋರ್ಸ್ಕೊಂಡ್ ಬರೋಣ ಅಂತ ಇದ್ದೀವಿ. ಅಂಡ್ ನಾಳೆ ಯಾಕೆ ಆಗಲ್ಲ ಅಂತಂದ್ರೆ, ನಾಳೆ ತುಂಬಾ ರಶ್ ಇರುತ್ತೆ. ಅಂಡ್ ನಾವು ಮಕ್ಳನ್ನ ಕರ್ಕೊಂಡ್ ಮಾತ್ರ ಹೋಗಕ್ ಆಗಲ್ಲ. ಸೊ ನಾವೇ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದೊಂದ್ಸತಿ ಸೊ ಇದೇ ಕಾರಣಕ್ ಬಿಡ್ತಾ ಇರ್ಲಿಲ್ಲ. ಅಂಡ್ ದೊಡ್ಡವರಾದ್ಮೇಲೂ ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ಸೊ ನಮ್ಮಪ್ಪ ಹೇಳ್ತಿದ್ರು ಹೋಗೋದೆಲ್ಲ ಇಲ್ಲ. ಸೊ ಇಷ್ಟೇ, ಒಂದು 6 o'clock ಸ್ಟಾರ್ಟ್ ಮಾಡಿ 7-8 ರಿಟರ್ನ್ ಮನೆಗೆ ಬರ್ಬೇಕಾಗಿತ್ತು. ಸೊ ಆ ತರ ಸಿಚುವೇಶನ್ಸ್ ಇದ್ದಿದ್ದು. ಸೊ ಈಗ ಪಕ್ಕದಲ್ಲೇನೆ, ಆಲ್ಮೋಸ್ಟ್ ನಮ್ಮ ಮನೆ ಬಾಲ್ಕನಿಯಿಂದಾನೇ ಕಾಣಿಸೋಷ್ಟು ಹತ್ರದಲ್ಲಿ ಇದೀವಿ. ಸೊ ಅದಕ್ಕೆ ಇವತ್ತು ಬಂದು ಮಕ್ಳನ್ನೆಲ್ಲ ಕರ್ಕೊಂಡು ಹೋಗೋಣ. ಸೊ ಅವ್ರಿಗೆಲ್ಲ ಅದ್ ವೈಬ್ ಎಲ್ಲ ತೋರ್ಸೋಣ. ಅಂಡ್ ನಾಳೆ ನಾವೆಲ್ಲರೂ ದೊಡ್ಡವರು, ಮೀನ್ಸ್ ನಾನು, ನನ್ನ ತಂಗಿ, ನನ್ನ ಅತ್ತೆಂದಿರು, ಸೊ ಎಲ್ರೂ ಹೋಗೋಣ ಅಂತಾನೆ ಇದ್ದೀವಿ.
ಅಂಡ್ ಎಸ್, ಇವಾಗ ಸದ್ಯಕ್ಕೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಕಂಟೆಂಟ್ಸ್ ಅದನ್ನೆಲ್ಲ ಹುಡ್ಕೋದಿದೆ. ಸೊ ಅದನ್ನ ಇದ್ ಮಾಡ್ಕೊಬಿಡ್ತೀನಿ. ಅಂಡ್ ಬಂದು ನೋಡ್ರಿ ಮತ್ತೆ ನೀನ್ ಬಂದು ಸುಮ್ನೆ ನಗ್ತಾ ಹೋದ್ರೆ ಅವ್ರಿಗೆ ನೀನ್ ಯಾರು ಅಂತ ಗೊತ್ತಿರಲ್ವಲ್ಲ. ಇವ್ರು ನಮ್ ಚಿಕ್ಕಿ. ಅಳ್ಳಾಡ್ಸ್ಬೇಡ. ಸೊ ಮಕ್ಳಿರೋ ಮನೇಲಿ ಇದೇ ಪ್ರಾಬ್ಲಮ್. ಅಂಡ್ ಸಮ್ಮರ್ ವೆಕೇಶನ್ ಇರೋದ್ರಿಂದ ಸೊ ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ಅಂಡ್ ಸದ್ಯಕ್ಕೆ ಇವಳೊಬ್ಳು ಇದ್ದಾಳೆ. ಆಕ್ಚುಲಿ ನೆನ್ನೆ ಎಲ್ಲ ರತನು ಎಲ್ರೂ ಇದ್ರು. ಬಟ್ ಈಗ ಏನಂದ್ರೆ ರತನ್ ನಿನ್ನೆ ರಾತ್ರಿ ಹೋದ. ಇವಳು ಹೋಗಿದ್ಲು ಬೆಳಗ್ಗೆ ಹೋಗಿ, ಸಾರಿ ರಾತ್ರಿ ಹೋಗಿ ಬೆಳಗ್ಗೆ ಏನೋ ಫೋನ್ ಮಾಡ್ಬಿಟ್ಟು ಬೈಟ್ 9 o'clock ನಾನ್ ಬರ್ಬೇಕು ನೀನ್ ಬಾ ಅಂತ ಹಠ ಮಾಡಿ ಕರ್ಸ್ಕೊಂಡ್ಲು. ಸೊ ಹೋಗಿ ಅವಳನ್ನ ಕರ್ಕೊಂಡ್ ಬಂದೆ. ಸೊ ದಟ್ ಇಸ್ ವಾಟ್. ಇವಾಗ ಬಂದು ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಸ್ವಲ್ಪ ನೋಟ್ಸ್ ಮಾಡ್ಕೊಬಿಡೋಣ. ಬಿಕಾಸ್ ನಾನು ಹೇಳ್ತೀನಿ, ಯಾರಾದ್ರೂ ಹೇಳೋದಿದ್ರೆ ಲೈಕ್ ಯೂಟ್ಯೂಬ್ ವಿಡಿಯೋಸ್, ಲೈಕ್ ಯೂಟ್ಯೂಬ್ ಮಾಡೋರು ಎಲ್ಲ ಲೈಕ್ ದೇ ಆರ್ ಲೈಕ್ ಜಾಬ್ಲೆಸ್. ಸುಮ್ನೆ ಏನು ಮಾಡಕ್ ಜಾಬ್ಗೆ ಹೋಗಕ್ ಇಷ್ಟ ಇಲ್ದಿರೋರು ಇದಕ್ ಮಾಡ್ತಿದಾರೆ. ಸೊ ಲೈಕ್ ದೇ ಆರ್ ಡೂಯಿಂಗ್ ಟೈಮ್ ಪಾಸ್ ಅಂತ ಎಲ್ಲ ಅಂತಿದ್ರೆ ಲೈಕ್ ಕೆಲಸ ಮಾಡಕ್ ಇಷ್ಟ ಇರಲ್ಲ ಅವ್ರಿಗೆ, ಸೋಂಬೇರಿತನ ಅನ್ನೋದೆಲ್ಲ ಅನ್ಕೊಂಡವ್ರಿಗೆ. ಸೊ ಈ ಕಂಟೆಂಟ್ ಕ್ರಿಯೇಟಿಂಗ್ ಕೂಡ ಲೈಕ್ ಆಸ್ ಎ ಬಿಗಿನರ್ಸ್ ಸೊ ಒಂದ್ ಲೆವೆಲ್ಗೆ ಹೊಟ್ಟೋಗ್ತಾರೆ. ಸೊ ಒಂದ್ ಲೆವೆಲ್ ಹೋದ್ಮೇಲೆ ಆ ಒಂದ್ ಲೆವೆಲ್ ಆದ್ಮೇಲೆ ಲೈಕ್ ಆಲ್ಮೋಸ್ಟ್ ಲೈಕ್ 100K ಎಲ್ಲ ರೀಚ್ ಆದ್ಮೇಲೆ ಅವ್ರದೇ ಆದಂತ ಒಂದು ಫ್ಲೋ ನಡೀತಾ ಹೋಗುತ್ತೆ. ಸೊ ಬಿಗಿನರ್ಸ್ ಇದಾರಲ್ಲ, ತುಂಬಾ ಅಂದ್ರೆ ತುಂಬಾ ರಿಸರ್ಚ್ ಮಾಡ್ಬೇಕು. ಹೇಗೆ ಅಂತ ಅಂದ್ರೆ ಟೆಲ್ ಯು, ಲೈಕ್ ನಾನ್ ಸ್ಟಾರ್ಟ್ ಮಾಡಿದಾಗ ಸೊ ನನಗೆ ಏನು ಬೇಸಿಕ್ ನಾನು ವಿಡಿಯೋ ಮಾಡ್ತೀನಿ ಹಾಕ್ತೀನಿ ಅನ್ನೋ ತರ ಥಾಟ್ ಇತ್ತು. ಸೊ ಜಸ್ಟ್ ಇಟ್ ವಾಸ್ ಲೈಕ್ ನಮ್ಮಮ್ಮ ಹಂಗ್ ಹೇಳಿದ್ ಮಾಡಿ ಹಾಕ್ಬಿಡು ಸುಮ್ನೆ ಏನು ಅಂತ ಅನ್ಬಿಟ್ಟು. ಬಟ್ ಅಗೇನ್ ಹಾಕೋ ಒಂದು ಟೈಮ್ ಸ್ಲಾಟ್ ಏನಿದೆ, ಸೊ ನಾವು ಅಪ್ಲೋಡ್ ಮಾಡೋ ಸ್ಲಾಟ್ ಏನಿದೆ, ಸೊ ಅದು ಒಂದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ರ್ಯಾಂಡಮ್ ಆಗಿ ಏನೋ ಒಂದು ವಿಡಿಯೋ ಮಾಡಿದ ತಕ್ಷಣ ಎಲ್ಲರೂ ನೋಡ್ತಾರೆ ಅನ್ನೋದಲ್ಲ. ಸೊ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರ್ಬೇಕು. ಕಿರ್ಚಾಟ ಜಗಳ ಅದು ಎಲ್ರ ಮನೇಲೂ ಇರುತ್ತೆ. ಸೊ ನಾವ್ ಏನಾದ್ರು ಖುಷಿ ಆಗ್ತಾರ, ಸೊ ಆ ತರ ಒಂದು ಫೀಲ್ ಬರ್ಬೇಕು. ಅಂಡ್ ನಾನ್ ಹೇಳ್ತೀನಿ, ಆನ್ಲೈನ್ ಏನ್ ನಾವು ಫೋನಲ್ಲಾಗ್ಲಿ ಟಿವಿಲಾಗ್ಲಿ ನೋಡ್ತೀವಿ, ಇಟ್ಸ್ ನಾಟ್ 100% ಟ್ರೂ. ಸೊ ಬಿಹೈಂಡ್ ಇರುತ್ತೆ. ಸೊ ಎಲ್ಲಾನು ವಿಡಿಯೋ ಮಾಡಕ್ ಆಗ್ತಿರಲ್ಲ. ಅಂಡ್ ಪ್ರತಿದಿನ ಲೈಕ್ ರ್ಯಾಂಡಮ್ ಡೇ ಅಂತಾನು ಮಾಡಕ್ಕಾಗಲ್ಲ. ನಾವು ಒಂದು ಕಂಟೆಂಟ್ ಹುಡುಕ್ಲೇಬೇಕು. ಸೊ ಆ ಕಂಟೆಂಟ್ಗೋಸ್ಕರ ನಾವು ಕಷ್ಟ ಪಡ್ಬೇಕು. ಸೊ ಇದ್ ಮಾಡಿದ್ರೆ ಹೇಗಿರುತ್ತೆ, ಕ್ರಿಯೇಟಿವಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನ ಮಾತಾಡ್ಬೋದು ಹೇಗೆ ಅಂದ್ರೆ ಇವ್ರಿಗೇನ್ ಮಾಡಕ್ ಕೆಲ್ಸ ಇಲ್ಲ, ಸೊ ಅದಕ್ಕೆ ಇದನ್ ಮಾಡ್ತಿದ್ದಾರೆ ಅಂತೆಲ್ಲ. ಬಟ್ ಒಂದ್ ಹೇಳ್ತೀನಿ, ಲೈಕ್ ಆಲ್ಮೋಸ್ಟ್ ನಾನು ಈ ಲೈಕ್ 1 month ಬ್ಯಾಕ್ ಇಂದ ಏನು ಇನ್ಸ್ಟಾಗ್ರಾಮ್ ನ ಜಾಸ್ತಿ ಇದ್ ಮಾಡ್ತಾ ಇದೀನಿ, ಪೋಸ್ಟ್ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಅವಾಗ ನಂದೇ ಆದ ಬೇರೆ ಒಂದು ಪ್ರೊಫೈಲ್ ಓಪನ್ ಮಾಡಿದಾಗ ಸೊ ನಾನ್ ಬೇರೆ ರ್ಯಾಂಡಮ್ಸ್ ಇದನ್ನ ನೋಡಿದೆ. ಸೊ ಅವರೆಲ್ಲ ಹೇಗೆ ಅಂತಂದ್ರೆ ಲೈಫ್ ಇಸ್ ಲೈಕ್ ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ, ಸಂಜೆ 6 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಹೋಗ್ತೀನಿ, 8 ಗಂಟೆಗೆ ಬರ್ತೀನಿ. ಸೊ ಅಲ್ಲಿ ಕೆಲಸ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ನಥಿಂಗ್ ಇಲ್ಸ್ ಬಿಯಾಂಡ್ ದಿಸ್. ಏನು ಇಲ್ಲ ಅನ್ನೋ ತರ ಜೀವನಗಳು, ಒಂಥರ ರೊಬೋಟಿಕ್ ಜೀವನ ಆಗೋಗಿರುತ್ತೆ. ಬಟ್ ಆ ತರ ಇದ್ದಾಗ ಈ ಕಂಟೆಂಟ್ ಕ್ರಿಯೇಟಿಂಗ್ ಅಂತ ಬಂದಾಗ ಲೈಕ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಇದೆ. ಸೊ ಹೇಳ್ಬೇಕಂದ್ರೆ ನಾನೇನೆ ಲೈಕ್ ನಂದೊಂದು ಯೂಟ್ಯೂಬ್ ಅಲ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಲೈಕ್ ನಾನು ನನ್ನ ಇಬ್ರು ಫ್ರೆಂಡ್ಸ್, ಸೊ ಜಸ್ಟ್ ಅದೊಂಥರ ಡ್ಯಾನ್ಸ್ ವಿಡಿಯೋ. ಆ ವಿಡಿಯೋಗೆನೆ ಆಲ್ಮೋಸ್ಟ್ 12 o'clock, ಬಿಕಾಸ್ ಪರ್ಫೆಕ್ಷನ್ ತುಂಬಾ ಅಂದ್ರೆ ತುಂಬಾ ಬೇಕಿತ್ತು. ನೀನ್ ಮೂವ್ ಆಗ್ಬಿಟ್ರೆ ಅದು ಆ ತರ ಅನ್ನೋ ತರ ಇರ್ಲಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಫಿಲಮ್ ತರನೇ ಅನ್ನೋ ತರನೇ ಮಾಡ್ಬೇಕಾಗಿತ್ತು. ಸೊ ತುಂಬಾ ಸ್ಟ್ರಗಲ್ಸ್ ಇದೆ. ಅಂಡ್ ಪ್ಲೀಸ್ ಡೋಂಟ್ ಯಾರು ಕಮೆಂಟ್ ಮಾಡಕ್ ಹೋಗ್ಬೇಡಿ ಯಾರ ಮೇಲೂನು. ಲೈಕ್ ನಿನಗ್ ಮಾಡಕ್ ಕೆಲ್ಸ ಇಲ್ವಲ್ಲ ಅದಕ್ಕೆ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ಬೇಡಿ. ಅಂಡ್ ನನ್ಗೂ ಈಗ ಅಂತಾರೆ, ನೀನು ಅಷ್ಟೆಷ್ಟು ಓದಿದ್ಯಾ ನೀ ಇದ್ ಮಾಡ್ತೀಯ. ನನ್ನ ಇಷ್ಟಮ್ಮ, ನನ್ನ ಇಷ್ಟ, ನನ್ನ ಲೈಫ್ ಹೆಂಗ್ ಬೇಕು ನಾನು ಹಂಗೆ ಮಾಡೋದು. ಸೊ ನನಗ್ ಲಿಟ್ರಲಿ ನಮ್ಮಮ್ಮಂಗ್ ತುಂಬಾ ಅಂದ್ರೆ ತುಂಬಾ ಇಷ್ಟ. ಆಲ್ಮೋಸ್ಟ್ ಒಂದು 5 years ಬ್ಯಾಕ್ ಅವ್ರು ಹೇಳ್ದಾಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಇವಾಗ ನಾನು ಎಲ್ಲೋ ಇದ್ಬಿಡ್ತಿದ್ದೆ. ಸೊ ನನಗೆ ಆ ಥಾಟೇ ಬರ್ತಾ ಇರ್ಲಿಲ್ಲ. ಸೊ ಈಗ ನನ್ಗೂ ಇಂಟ್ರೆಸ್ಟ್, ಓಕೆ ಎಲ್ಲ ನಡೀತಿದೆ, ಏನ್ ಪ್ರಾಬ್ಲಮ್ ಇದೆ. ಆ 9 to 6 9 to 5 ಜಾಬ್ ಹೋಗೋರೇನೆ ಹೋಗೋ ಆನ್ ದ ವೇ ಈ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಲ್ಲ, ಅವ್ರಿಗೂ ಒಂದ್ ಟೈಮ್ ಪಾಸ್ ಆಗ್ತಿದೆ, ಬಿಡು ಪರವಾಗಿಲ್ಲ. ಮನೇಲಿ ಇರೋ ಹೆಂಗಸ್ರುಗಳು ಎಷ್ಟೊಂದ್ ಜನ ಲೇಡೀಸ್ ಮದ್ವೆ ಆಗಿ ಆಲ್ಮೋಸ್ಟ್ ಅವ್ರಿಗೆ ಇವಾಗ ಮಕ್ಕಳು 8 9 10th ಅವರು ಮಾಡ್ತಿದ್ದಾರೆ. ಲೆಟ್ ಇಟ್ ಬಿ ಫೈನ್. ಸೊ ಆಫ್ಟರ್ ಒಂದು ಸರ್ಟನ್ ಆಫ್ ಟೈಮ್ ಅವ್ರಿಗೂ ಏನೋ ಒಂದು ಅಮೌಂಟ್ ಬರ್ಬೋದು. ಸೊ ಎಲ್ಲಾ ರೀತಿ ಇಟ್ಸ್ ಲೈಕ್ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ. ಕೆಲ್ಸಕ್ಕೆ ಹೋದ್ರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಅವ್ರ ಮನೇಲೆ ಕುತ್ಕೊಂಡ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಹೌ. ಯಾರೇ ಆಗ್ಲಿ ಯೂಟ್ಯೂಬ್ ವಿಡಿಯೋಸ್ ಆಗ್ಲೋದು ರೀಲ್ಸ್ ಮಾಡ್ಕೊಂಡು ಅದ್ರಲ್ಲೇ ಫುಲ್ ಟೈಮ್ ಮಾಡ್ತಿದ್ದಾರೆ. ಇವ್ನಿಗೆ ಮಾಡಕ್ ಕೆಲ್ಸ ಇಲ್ಲ, ಇವ್ನಿಗೆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ.
ಸೋಂಬೇರಿ ಆ ತರ ಎಲ್ಲ ಕಮೆಂಟ್ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಅದನ್ನ ಮಾಡೋದು ತುಂಬಾನೇ ಕಷ್ಟ ಇದೆ. ಸೊ ಆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅದನ್ನ ವಿಡಿಯೋ ಇಂದ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ಪ್ಲೀಸ್ ಡೋಂಟ್ ನೆಗೆಟಿವ್ ಕಮೆಂಟ್ಸ್. ಓಕೆ, ಸೊ ಸಾರಿ. ಓಕೆ, ಸೊ ಜಾಸ್ತಿ ಮಾತಾಡಿದೆ ಅಂತ ಅನಿಸ್ತಿಲ್ಲ, ಬಟ್ ಪಾಯಿಂಟ್ ಮಾತಾಡಿದೀನಿ ಅಂತ ಅನ್ಕೋತೀನಿ. ಅಂಡ್ ಈಗ ಸ್ವಲ್ಪ ಸ್ಲಾಟ್ ಟೈಮಿಂಗ್ಸ್ ಬರ್ಕೊಬಿಡೋಣ. ಓಕೆ, ಸೊ ನಾನು ಹಾಗೆ ಹೇಳ್ದಾಗೆ ಲೈಕ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಎಲ್ಲಾ ದಿನಾನು ಒಂದೇ ಟೈಮ್ ಸೊ ಆಗಿರಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ಟೈಮ್ ಇರುತ್ತೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಪೇಸ್ಟ್ ಅಪ್ಲೋಡ್ ಮಾಡಕ್ ಒಂದಾಗಿರುತ್ತೆ. ಅಂಡ್ ಕಂಟೆಂಟ್ ಕ್ರಿಯೇಟಿಂಗ್ ಮಾಡ್ತಿದೀವಿ ಅಂತ ಅಂದ್ರೆ ಸೊ ಪ್ರತಿ ಒಂದು ಪೋಸ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ರತಿ ಒಂದು ರೀಲ್ಸು ತುಂಬಾನೇ ಇಂಪಾರ್ಟೆಂಟ್. ಸೊ ಅದೇ ರೀತಿ ಅಂಡ್ ಇವಾಗ ಜಸ್ಟ್ ಲೈಕ್ ಒಂದೊಂದು ಏನಂದ್ರೆ ಇವನ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಹೇಗೆ ಅಂದ್ರೆ ವಿತಿನ್ ಲೈಕ್ 2 to 3 minutes ಕೂಡ ತುಂಬಾ ಡಿಫರ್ಸ್ ಆಗ್ಬಿಡತ್ತೆ. ಸೊ ಇಫ್ ಯು ಆರ್ ಲಕ್ಕಿ ಎನಫ್ ಇದ್ರೆ ಸೊ ಇಟ್ ವಿಲ್ ರಿಯಲಿ ಗೋ ಸಮ್ಟೈಮ್ಸ್ ಲೈಕ್ 1 hour ಅಲ್ಲೇನೆ. ಲೈಕ್ ನಾ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಆಗಿ ನಂದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಶಾರ್ಟ್ಸ್ ಇದೆ. ನನ್ ಮೂಗ್ ಚುಚ್ಚಿಸ್ತಾ ಇದ್ದಿದ್ದು. ಅಂಡ್ ಅಂದ್ರೆ ನಾನು 2023 ಅಲ್ಲಿ 2023 ಅಲ್ಲ ಸಾರಿ 2022 ಅಲ್ಲಿ ನಾನು ಮೂಗ್ ಚುಚ್ಚಿಸಿದೆ. ಸೊ ಆ ಮೂಗ್ ಚುಚ್ಚಿಸಿದ ಟೈಮು ಸೊ ಹೇಗಿತ್ತು ಅಂತ ಅಂದ್ರೆ ಅದು ಒಂದು ವಿಡಿಯೋನ ನಾನು ಅಂದ್ರೆ 2022 ಚುಚ್ಚಿಸಿದ್ದು. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಇನ್ 2024 ಅಲ್ಲೇನೋ ಸಮ್ವೇರ್. ಸೊ ಅದು ಒಂದು ಇದಕ್ಕೆ ಮಾಡಿದೆ ಹ್ಯಾಶ್ ಟ್ಯಾಗ್ಸ್ ಕೂಡನು. ಸೊ ನಾನೇ ಹೋಗಿ ಅದನ್ನ ಮತ್ತೆ ರಿಸರ್ಚ್ ಮಾಡಿ ಇದು ಆಯ್ತು, ಇದನ್ನ ಯಾವ ಟೈಮಿಗೆ ನಾನು ಅಪ್ಲೋಡ್ ಮಾಡಿದೆ ಅನ್ನೋ ಮಟ್ಟಿಗೆ ನಾನು ಕನ್ಫ್ಯೂಸ್ ಆಗೋಗ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 90 minutes ಲೈಕ್ half an hour 1 hour ಅಲ್ಲೇನೆ ಇಟ್ ರಿಯಲಿ ವೆಂಟ್ ವೆರಿ ವೈರಲ್. ಸೊ ಹೇಳಕ್ಕೆ ಆಗಲ್ಲ ಅದು ಎಷ್ಟು ಮಟ್ಟಿಗೆ ಅದು ಇದಾಯ್ತು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್. ಆಮೇಲೆ ಲೈಕ್ ಆಫ್ಟರ್ ಒಂದ್ ಶಾರ್ಟ್ ಆಫ್ ಪೀರಿಯಡ್ ಲೈಕ್ ಹಂಗೆ ಸ್ಟಾಪು ಆಗೋಗ್ಬಿಡತ್ತೆ. ಸೊ ಅದು ರೀತಿ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ನಾನು ಸದ್ಯಕ್ಕೆ ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಟೈಮಿಂಗ್ ಸ್ಲಾಟ್ಸ್ ನಾನು ನೋಟ್ ಮಾಡ್ಕೋತಿದ್ದೆ. ಸೊ ಹೇ ಗೈಸ್, ಆಲ್ಮೋಸ್ಟ್ ಬರಿತಾನೆ ನಿದ್ದೆ ಬಂದ್ಬಿಟ್ಟಿತ್ತು. ಆ್ಯಂಡ್ ನಿದ್ದೆ ಮಾಡಿ ಎದ್ದು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ, ರೆಡಿ ಆಗೋಣ. ಸೊ ಜಸ್ಟ್ ನಾನು ಇವತ್ತು ಏನಂದರೆ ಲೈಕ್ ಒಂದು ಹೊಸ ದಿನ ಒಂದು ಟ್ರೈ ಮಾಡಬೇಕು ಅಂತ ಇದ್ದೀನಿ. ದಟ್ ಈಸ್ ವಾಟ್ ಲೈಕ್ ಲೆನ್ಸು. ಸೊ ನನಗೆ ಫುಲ್ ಬ್ಲ್ಯಾಕ್ ಇತ್ತಿರೋದ್ರಿಂದ ಸೆನ್ಸ್ ಲೈಕ್ ನಾನು ಕಾಂಟೆಂಟ್ ಕ್ರಿಯೇಟಿಂಗ್ ಮಾಡಬೇಕು ಅಂತಂದರೆ ಸ್ವಲ್ಪ ಒಂದು ಅಟ್ರಾಕ್ಟಿವ್ ಆಗಿ ಇನ್ನೊಂದು ಹೊಸ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಲೆನ್ಸ್ ತರಕ್ಕೆ ಹೋಗ್ತೀನಿ, ಲೆನ್ಸ್ ಕಾರ್ಡ್. ಸೊ ದಟ್ ಯಾ ಎಲ್ಲಿ ಬಿಕಾಸ್ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹಾಕ್ತಿರೋದು. ಸೊ ಲೆಟ್ ಮೀ ಸಿ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಾರಿ, ಲಿಪ್ ಬಾಮು ಮಿಸ್ಸಾಗಿ ಸ್ವಲ್ಪ ಒಳಗೊಟ್ಟೋಯ್ತು. ಇಟ್ಸ್ ಫೈನ್. ಓಕೆ, ಅಗೇನ್ ಕಮಿಂಗ್ ಬ್ಯಾಕ್. ನನ್ನ ಸ್ಪೆಕ್ಸ್ಗಳು ಯೂಸ್ ಮಾಡ್ತಿದ್ದಳು. ಆ್ಯಂಡ್ ಲೆನ್ಸಸ್ ಲೈಕ್ ತುಂಬಾ ಕಡಿಮೆ. ಯಾ ಸೊ ನಾನು ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೆ. ವೆನ್ ಕಮ್ಸ್ ಟು ಲೆನ್ಸಸ್ ಲೈಕ್ ನಾನು ಲೆನ್ಸಸ್ ಯೂಸ್ ಮಾಡಿಲ್ಲ ಯಾವತ್ತೂ. ನಮ್ಮ ಅಕ್ಕ ಯೂಸ್ ಮಾಡಿದ್ದಾಳೆ. ಸೊ ದ ಥಿಂಗ್ ಇಸ್ ಲೈಕ್ ನಾನೇನು ಪವರ್ಡ್ ಲೆನ್ಸ್ ಯೂಸಸ್ ಮಾಡ್ತಿಲ್ಲ. ಜಸ್ಟ್ ಲೈಕ್ ಒಂದು ಇದಾಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಯಾವ್ದಕ್ಕಾದ್ರು ಒಂದು ಟ್ರೈ ಕೊಡಲೇಬೇಕಲ್ವಾ. ಸೊ ನೆಕ್ಸ್ಟ್ ಮೇಕಪ್ ಸಮಥಿಂಗ್ಸ್ ಆ ಥರ ಇದ್ದಾಗ ಚೆನ್ನಾಗಿ ಕಾಣಿಸ್ಬೇಕು ಇನ್ನೊಂದು ಸ್ವಲ್ಪ ಅಂತ ಅಂದ್ಕೊಂಡು ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೊಟ್ಟಿದ್ದೀವಿ. ಸದ್ಯಕ್ಕೆ ಈಗ ರೆಡಿಯಾಗಿ ನನ್ನ ಚಿಕ್ಕಮ್ಮನ ಮನೆಗೆ ಹೋಗೋಣ. ಅಲ್ಲಿ ನನ್ನ ತಂಗಿನ ಕರ್ಕೊಂಡು ಹೋಗೋಣ. ಆ್ಯಂಡ್ ನಾನು ಬೇಗ ರಿಟರ್ನ್ ಬರಬೇಕು. ಯಾಕಂದರೆ ಸಿನ್ಸ್ ನಾನು ಹೇಳ್ದಾಗೆ ಜಾತ್ರೆ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿಬಿಡತ್ತೆ ತುಂಬಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಜಸ್ಟ್ ಇದು ಮಾಡೋದು ಬೇಡ ಹೋಗೋಣ.
ಸೊ ಗೈಸ್, ಲೈಕ್ ಜಸ್ಟ್ ಇವಾಗ ಹಿಂಗ್ ರೆಡಿ ಆಗಿದ್ದೀನಿ ಬಿಕಾಸ್ ಸ್ಟೋನ್ ಹಿಂಗ್ ಕುರ್ತೀಸ್ ಹಾಕೊಂಡು ಲೈಕ್ ಜೀನ್ಸ್ ಪ್ಯಾಂಟ್ ಹಾಕೋಬೋದಿತ್ತು, ಬಟ್ ಕುರ್ತೀಸ್ ಏಂತಕ್ಕೆ ಹಾಕೊಂಡೆ ಅಂದ್ರೆ ಆ, ಹೋಗ್ಬೇಕಲ್ಲ, ಲೈಕ್ ಆಮೇಲೆ ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಅಂತ. ಸೊ ಅದಕ್ಕೋಸ್ಕರ ಇವಾಗ ಜಾತ್ರೆಗೂ ರೆಡಿ ಆಗ ಅಂತ ಇರೋದ್ರಿಂದ ಸೊ ಓಕೆ. ಸೊ ಲೆಟ್ ಮೀ ಶೋ. ನಾನು ನಂದು ಸ್ಕ್ವಾಟ್ಸ್ ಅಂತ ಅಂದ್ರೇನೆ ಲೈಕ್ ಇದೊಂದು ಕ್ರಿಸ್ಟಲ್ ಲೈಕ್ ಪಿಂಕ್ ಒರಿಜಿನಲ್ ಕ್ರಿಸ್ಟಲ್ಸ್. ದಿಸ್ ಇಸ್ ಲೈಕ್ ತುಂಬಾನೇ. ಅಂಡ್ ಇದಕ್ಕೆ ನಾನು ಹಾಕಿದ್ದೀನಿ ನಂದು ಹೆಸರು ಡಿ ದರ್ಶಿನಿ ಅಂತ ಅಂದ್ಬಿಟ್ಟು ಅದು ಲೆಟರ್ ಹಾಕಿದ್ದೀನಿ. ಅಂಡ್ ಯೂನಿಕಾರ್ನ್ ಹಾಕಿದ್ದೀನಿ. ಸೊ ಡಾಲ್ಫಿನ್, ಟೆಡಿ ಬೇರ್ಸ್, ಸೊ ಈ ತರ. ಆಕ್ಚುಲಿ ಇದು ಏನಾಯ್ತು ಅಂದ್ರೆ ನಾನು ಕೌಂಟಲ್ಲಿ ಹಾಕ್ಸಿದ್ದೆ 21 ಅಂತ ಕೌಂಟಲ್ಲಿ ಎಲ್ಲ ಹಾಕ್ಸ್ಬಿಟ್ಟಿದೆ ನಾನು ಫಸ್ಟೇನೆ. ಲೇಟರ್ ನಮ್ಮ ತಾನು ಅದನ್ನ ರತನ್ ಜೊತೆ ಸೇರ್ಕೊಂಡು ಕಟ್ ಮಾಡ್ಬಿಟ್ಲು, ಕಿತ್ತಾಕ್ಬಿಟ್ರು. ಸೊ ಮಕ್ಕಳು ಇನ್ನೂ ಮಾಡೋಕ್ಕಲ್ಲ ಅಂದ್ಬಿಟ್ಟು. ಅಂಡ್ ಅವಾಗ ನನಗೆ ಒಂದು ಥಾಟ್ ಬಂದಿದ್ದು, ಸೊ ಸಿಂಪಲ್ ಆಗಿ ಹಾಕೊಳ್ಳೋ ಬದಲು ನಾನು ತುಂಬಾ ಮ್ಯಾನಿಫೆಸ್ಟೇಷನ್ ಆ ಥರ ಎಲ್ಲ ಇದು ಮಾಡೋದ್ರಿಂದ ಅಂಡ್ ಅದನ್ನ ಇದ್ರಲ್ಲೂ ಇಟ್ಕೋಬೇಕು ಅಂತ ಅನ್ನಿಸ್ತು. ಸೊ ಎಸ್, ಐ ಡಿಡ್ ಲೈಕ್. ಸೊ ಈ ಥರ ನನ್ಗೆ ಯಾವ್ಯಾವ ಅನಿಮಲ್ಸ್ ಇಷ್ಟ, ನನ್ಗೆ ಏನೇನು ಬ್ಲೆಸ್ಸಸ್ ಕೇಳ್ತೀನಿ, ಸೊ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಆ್ಯಡ್ ಮಾಡ್ಬೇಕು ಇದಕ್ಕೆ, ನಾನು ಉಲ್ಫ್ ತರಬೇಕು. ಉಲ್ಫ್ ಒಂದು ಬರಬೇಕು. ಸೊ ಹುಡುಕ್ತಾ ಇದ್ದೀನಿ, ಸಿಗ್ತಿಲ್ಲ, ಬಟ್ ವೆರಿ ಸೂನ್ ತಗೊಬಂದು ಹಾಕೋತೀನಿ. ಕಮ್ಸ್ ವಿತ್ ದಿ ಪೈರೈಟ್. ಸೊ ತುಂಬಾ ಜನ ಹಾಕ್ತಿದಾರಲ್ಲ, ಅಂಡ್ ನನಗೂ ನಂಬಿಕೆ ಇದೆ, ಸೊ ಹಾಕ್ತಿದ್ದೀನಿ. ಅಂಡ್ ತುಂಬಾ ದಿನ ಆಗೋಗಿತ್ತು ಹಾಕಿ, ಸೊ ಎಲ್ಲ ರೀಚಾರ್ಜ್ ಮಾಡಿ ಸೊ ಈಗ ಹಾಕ್ತಿರೋದು. ದಿಸ್ ಇಸ್ ಕರುಂಗಲಿ ಮಾಲಾದು ಒಂದು ಸ್ಕ್ವಾಟ್ಸ್ದು, ಅಂಡ್ ದಿಸ್ ಇಸ್ ಪೈರೈಟ್. ಸೊ ನಾನು ಲೆನ್ಸ್ ಕಾರ್ಟಿಗೆ ಬಂದಿದ್ದೆ. ಆ್ಯಂಡ್ ನನಗೆ ಆನ್ಲೈನಲ್ಲಿ ಆಪ್ಷನ್ಸ್ ಜಾಸ್ತಿ ಇತ್ತು, ಬಟ್ ಇಲ್ಲಿ ಶಾಪಲ್ಲಿ ತುಂಬ ಕಡಿಮೆ ಇದ್ದಿತ್ತು. ಸೊ ಅಷ್ಟೊಂದು ಇದಾಗಲಿಲ್ಲ, ಬಟ್ ಒಂದು 3 ತೊಗೊಂಡೆ, ಪಿಕ್ ಮಾಡಿದೆ. ಓಕೆ ಫೈನ್, ನೆಕ್ಸ್ಟ್ ಟೈಮ್ ನೋಡೋಣ, ಬಿಕಾಸ್ ಇದೆಲ್ಲ ಒನ್ ಟೈಮ್ ಯೂಸು. ಸೊ ಅದಕ್ಕೋಸ್ಕರನೇ ತುಂಬ ತೊಗೊಳ್ಳಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮನೆಗೆ ಹೋಗಿ ತಾನು ಮತ್ತು ಸಿರಿನ ಕರ್ಕೊಂಡು ನಾವು ಜಾತ್ರೆಗೆ ಹೊರಟ್ವಿ. ಸೊ ತಾನು ನಾನು ಈ ಥರ ಕೈ ಕಟ್ಟಕ್ಕೆ ಹೊಟ್ಟಿದೆ. ಆ್ಯಂಡ್ ಜಾತ್ರೆಲಿ ಎಲ್ಲರೂ ಗುಡ್ ಐಡಿಯಾ ಮೇಡಮ್ ಅಂತ ಅಂತಿತ್ತು. ಸೊ ದಟ್ ಹೌ ಇಟ್ ವೆಂಟ್. ಸೊ ಚೆನ್ನಾಗಿತ್ತು ಇವತ್ತು. ಸೊ ಇವತ್ತು ತುಂಬ ಜನ ಏನು ಇರಲಿಲ್ಲ, ಬಿಕಾಸ್ ನಾಳೆ ರೋಡೆಲ್ಲ ಫುಲ್ ಬ್ಲಾಕ್ ಆಗುತ್ತೆ. ಇವತ್ತು ಬಿಟ್ಟಿದ್ದಾರೆ. ಸೊ ನಾಳೆ ಇನ್ನೂ ತುಂಬ ಇರೋದು ಗ್ರ್ಯಾಂಡಾಗಿ, ಅಂದರೆ ತುಂಬ ಜನ ಫುಲ್ ರಶ್ ಅಂತಂದರೆ ಅದು ನಾಳೆ ಇರೋದು. ಆ್ಯಂಡ್ ನಾಳೆ ಬೆಳಗ್ಗೆ 4 ಗಂಟೆಗೆ ಪಲ್ಲಕ್ಕಿ ಮತ್ತು ರಥಗಳೆಲ್ಲ ಬರೋದು ನಾಳೆ ಬೆಳಗ್ಗೆ, ಅಂದರೆ ಸಂಡೇ ಅರ್ಲಿ ಮಾರ್ನಿಂಗು. ಸೊ ಆ ಥರ. ಆ್ಯಂಡ್ ನಾವು ಇದನ್ನೆಲ್ಲ ನೋಡ್ತಾ ಮುಂದಕ್ಕೆ ಹೋಗ್ತಿದ್ವಿ. ಆ್ಯಂಡ್ ಮಕ್ಕಳು ಕರ್ಕೊಬಂದಿದ್ವಲ್ಲ, ಅವ್ರು ಎಷ್ಟೇ ಏನೇ ಇದ್ರು ಈ ಥರದ್ದು ಒಂದು ಉಂಗುರ ಬೇಕು ಅಂತ ಉಂಗುರ ಎಲ್ಲ ಸೆಲೆಕ್ಷನ್ ಮಾಡಿ ಇವರಿಬ್ಬರು ತಗೋತಾ ಇದ್ರು. ಸೊ ಆಟ ಆಡೋಕ್ಕೆ ಇದೆ ಸರಿ ಅಂತ ಅಂದ್ಬಿಟ್ಟು ಅದನ್ನು ಕೊಡಿಸ್ಬಿಟ್ಟೆ ನಾನೇನೆ. ಸೊ ಇಲ್ಲಿ ಇದ್ರ ಬಗ್ಗೆ ಹೇಳಬೇಕು, ದೇವಸ್ಥಾನದ ಎದುರುಗಡೆನೆ ಒಂದು ಚೌಟ್ರಿ ಇದೆ. ಆ್ಯಂಡ್ ಈ ಚೌಟ್ರಿಲಿ ಇನ್ನೊಂದೇನಂದ್ರೆ ನನ್ನ ತಂದೆ, ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಚಿಕ್ಕಪ್ಪ ಮದುವೆ ಆದಂಥ ಚೌಟ್ರಿ ಇದು. ಸೊ ದೇವಸ್ಥಾನದ ಎದುರುಗಡೆನೆ ಇದೆ. ಇಲ್ಲಿ ಟ್ರಸ್ಟಿಂದ ಊಟ ಇರುತ್ತೆ, ಬಟ್ ಆ್ಯಕ್ಚುಲಿ ಇದು ಬಂದು ನಾಳೆ ಇರೋದು. ಇವತ್ತೇನಂದ್ರೆ ಅಲ್ಲಿ ನನ್ನ ಅತ್ತೆ ತಮ್ಮ ಎಲ್ಲ, ಸೊ ಅವರೆಲ್ಲ ಇದ್ದಿದ್ದು. ಅವರು ಬಾ ಊಟ ಮಾಡ್ಕೊಂಡೇ ಹೋಗ್ಬಿಡು, ಏಂತಕ್ಕೆ ಇರ್ತೀಯ ಅಂತ ಅಂದ್ಬಿಟ್ಟೆಲ್ಲ ಕರೆದ್ರು. ಸೊ ಹೋಗಿದ್ವಿ. ಆ್ಯಂಡ್ ಹೊರಗೆ ಬರ್ತಿದ್ದಂಗೆ ಇಲ್ಲಿ ಒಂದು ಇದು ಲಕ್ಷ್ಮೀ ವೆಂಕಟ ಶ್ರೀನಿವಾಸಂದು ತೇರು ಹೋಗ್ತಿತ್ತು. ಸೊ ಇದು ಮುಂದೆ ಹೋಗಿ ಅಲ್ಲಿ ಡೊಳ್ಳು ಕುಣಿತನೂ ಇತ್ತು. ಸೊ ಅದನ್ನು ನೋಡಿಕೊಂಡು ಸೊ ಮುಂದಕ್ಕೆ ಹೋದ್ವಿ. ಅದು ತುಂಬ ಲೈಟ್ ಇರೋದ್ರಿಂದ ಬ್ಲರ್ ಕಾಣಿಸ್ತಿದೆ.
ಕಿಚನ್ ಕ್ಲಾತ್ 50 ರೂಪಾಯಿ 4. ಕಿಚನ್ ಕ್ಲಾತ್ 50 ರೂಪಾಯಿ 4. ನೀನು ಅಜ್ಜಿ ಯಾರು ಅಂತೆಲ್ಲ ಕೇಳ್ತಿರ್ತಿಲ್ಲ, ಸೊ ಅವರೇನೆ ಅಜ್ಜಿ. ಸಿರಿ ಅದು ಯಾರು ಗೊತ್ತಾ? ಸೊ ಲೈಕ್ ಇವಾಗ ಟೈಮ್ ಆಲ್ಮೋಸ್ಟ್ 11 ಗಂಟೆ ಆಗಿದೆ ಆ್ಯಂಡ್ ಮುಗಿಸ್ಕೊಂಡು ಬಂದಿದ್ದಾಯ್ತು. ದಿಸ್ ಇಸ್ ವಾಟ್ ಲೈಕ್ ಹಬ್ಬದಲ್ಲಿ ಆ್ಯಂಡ್ ಹೇಳಿದ್ನಲ್ಲ, ಸೊ ಆಲ್ಮೋಸ್ಟ್ ಅದು ಚೌಟ್ರಿಲಿ ಹೋಗಿ ಊಟ ಮಾಡಿದಾಗಿರ್ಬೋದು. ಸೊ ಜಾತ್ರೆ ಅನ್ನೋದು ನೋಡಿದೀವಿ, ಬಟ್ ಈ ತರ ಲೈಕ್ ಹೋಗಿ ತೇರು ಎಲ್ಲ ನೋಡಿದ್ದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ನಾನು. ಅಂಡ್ ಊಟ ಕೂಡ ಮಾಡಿದ್ದು ಫಸ್ಟ್ ಟೈಮ್. ಇವತ್ತು ಏನಂದ್ರೆ ಅಲ್ಲಿ ನಮ್ಮ ಮಮ್ಮಿಯವರ ಅತ್ತೆ ಮಗ ಇದ್ದಿದ್ರಿಂದ ಸೊ ಅಲ್ಲಿ ಹೋಗಿ ಮಾಡಿದ್ದು. ಸೊ ದಟ್ ಈಸ್ ವಾಟ್. ಅಂಡ್ ಯಾ, ಸೊ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಅಂಡ್ ಹೋಪ್ ಯು ಲೈಕ್ ಮೈ ವಿಡಿಯೋ. ಅಂಡ್ ದಟ್ಸ್ ಇಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ನಾಳೆ ಮತ್ತೆ ಜಾತ್ರೆಗೆ ಹೋಗೋಣ. ನಾಳೆ ಇನ್ನೂ ಒಂದು ಸ್ಪೆಷಲ್ ಇದೆ, ಸೊ ಅದಕ್ಕೆ ಹೋಗೋಣ. ಅಂಡ್ ನಮ್ಮ ಆಫೀಸ್ ಅಂದ್ರೆ ನನ್ನ ತಂದೆದು ಪ್ಯಾಕೇಜ್ ಟೂರ್ಸ್ ಏನಿದೆ ಅಲ್ಲಿ ಆಫೀಸಲ್ಲಿ ಶ್ರೀರಾಮನವಮಿ ಪೂಜೆ ಇದೆ ಅಂಡ್ ಎಲ್ಲಾ ತರ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಸೊ ಅಲ್ಲಿಗೆ ಹೋಗೋಣ. ಸೊ ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಅಂಡ್ ನಾಳೆ ಸಂಜೆ ಪರಿ ಲವಿತ್ ಎಲ್ರು ಬರ್ತಿದ್ದಾರೆ. ಸೊ ಇಲ್ಲ, ನಾಳೆ ಸಂಜೆ ಅಲ್ಲ, ನಾಳೆ ಬೆಳಗ್ಗೆನೆ ಪರಿ ಲವಿತ್ ಎಲ್ಲ ಬರ್ತಿದ್ದಾರೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ನಾಳೆ ಜಾತ್ರೆಗೆ ಇನ್ನೊಂದ್ಸತಿ ಹೋಗೋಣ. ಇವತ್ ಏನ್ ನೋಡಿದೀವಿ, ಇಟ್ಸ್ ಲೈಕ್ ಓನ್ಲಿ 25% ಅಂತಾನೆ ಅನ್ಬೋದು. ಸರಿ ಬಾ ಬರಂತೆ. 25% ಅಂತಾನೆ ಅನ್ಬೋದು. ಸೊ ನಾಳೆ ಫುಲ್ಲು ಇರುತ್ತೆ, ಟ್ರಾಫಿಕ್ಸ್ ಎಲ್ಲ ಬ್ಲಾಕ್ ಮಾಡಿರ್ತಾರೆ. ಸೊ ಬಸ್ ಸ್ಟಾಪ್ ಹತ್ರನೇನೆ. ಸೊ ದಟ್ ಹೌ ಲೈಕ್ ನಾಳೆ ಹೇಳಕ್ಕೆ ಆಗಲ್ಲ, ಸೊ ಅಷ್ಟಿರುತ್ತೆ. ಸೊ ನಾಳೆ ವಿಡಿಯೋಗೋಸ್ಕರ ಸೊ ಯು ಹ್ಯಾವ್ ಟು ವೇಟ್. ಅಂಡ್ ಎಸ್ ದಟ್ಸ್ ಇಟ್. ಅಂಡ್ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಗೋ ಇಲ್ಲ ಕೆಳಗಡೆ ಇರೋ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ಸೊ ದಟ್ ಯಾವ್ದಾದ್ರು ಲೈಕ್ ನನ್ನ ಫುಲ್ ವ್ಲಾಗ್ಸ್ ಮಾಡದೇ ಇರೋದಲ್ಲ, ಶಾರ್ಟ್ ಮಿನಿ ವಿಡಿಯೋಸ್ ಥರ, ಮಿನಿ ವ್ಲಾಗ್ಸ್ ಥರ ಅದ್ರಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯು ಕ್ಯಾನ್ reach me out over there also. So okay then, see you in next video. Bye, good night.